ಮನುಷ್ಯರೊಂದಿಗೆ ಎಂಬ ಧ್ಯೇಯವಾಕ್ಯದಲ್ಲಿ ಕೇರಳ ಮುಸ್ಲಿಂ ಜಮಾತ್ ರಾಜ್ಯ ಸಮಿತಿ ಆಯೋಜಿಸಿರುವ ಕೇರಳ ಯಾತ್ರೆಯು ಜನವರಿ 1ರ ಗುರುವಾರದಂದು ಮಧ್ಯಾಹ್ನ 1:30 ಗಂಟೆಗೆ ಉಳ್ಳಾಲ ದರ್ಗಾ ಜಿಯಾರತ್ನೊಂದಿಗೆ ಪ್ರಾರಂಭವಾಗಲಿದೆ. ಅಂದು ಸಂಜೆ ಕಾಸರಗೋಡು ಜಿಲ್ಲೆಯ ಚಿರ್ಕಾಲದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಜನವರಿ 16ರಂದು ತಿರುವನಂತಪುರದಲ್ಲಿ ಸಮಾರೋಪಗೊಳ್ಳಲಿದೆ ಎಂದು ದಿವಾನೆ ಕಾಜಿ ಸುನ್ನಿ ಸಂಯುಕ್ತ ಜಮಾತ್ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿ ಎಂಪಿಎಂ ಅಶ್ರಫ್ ಸಹಾದಿ ಮಲ್ಲೂರು ತಿಳಿಸಿದ್ದಾರೆ. ಅವರು ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ದಿವಾನೆ ಕಾಜಿ ಸುನ್ನಿ ಸಂಯುಕ್ತ ಜಮಾತ್ ಕರ್ನಾಟಕ ಇದರ ವ್ಯಾಪ್ತಿಯ 400 ಮೊಹಲ್ಲಾಗಳ ಕಾಜಿ ಸುಲ್ತಾನುಲ್ ಉಲಾಮಾ ಕಾಂತಾಪುರಂ ಎಪಿ ಅಬುಬಕರ್ ಮುಸ್ಲಿಯಾರ್ ಈ ಯಾತ್ರೆಯ ನೇತೃತ್ವವನ್ನು ವಹಿಸಲಿದ್ದಾರೆ. ಧಾರ್ಮಿಕ ಸೌಹಾರ್ದತೆ, ಮಾನವೀಯ ಏಕತೆ ಮತ್ತು ಭಾವೈಕ್ಯತೆಯನ್ನು ಸಾರುವ ಈ ಯಾತ್ರೆಗೆ ಕೇರಳದ 17 ಕೇಂದ್ರಗಳಲ್ಲಿ ಸ್ವಾಗತ ಸಮಾರಂಭಗಳು ನಡೆಯಲಿಕ್ಕಿದೆ. ಸಮಸ್ತ ಅಧ್ಯಕ್ಷ ಇ ಸುಲೇಮಾನ್ ಮುಸ್ಲಿಯಾರ್, ಕೆಎಸ್ ಅಟಕೋಯ ತಂಗಲ್ ಕೊಂಬೋಲ್ ಸಮಸ್ತ ತ್ರಿವರ್ಣ ಧ್ವಜವನ್ನ ಜಾಥಾ ನಾಯಕರಿಗೆ ಹಸ್ತಾಂತರಿಸಲಿದ್ದಾರೆ. ಸಯ್ಯದ್ ಅಲಿ ಬಕಾಫಿ ತಂಗಲ್ ದರ್ಗಾ ಜಿಯಾರತ್ಗೆ ನೇತೃತ್ವವನ್ನು ನೀಡಲಿದ್ದಾರೆ. ಬದ್ರು ಸಾದಿತ್ ಸಯ್ಯದ್ ಇಬ್ರಾಹಿಂ ಖಲೀಲ್ ತಂಗಲ್, ಶೈಖುನಾ ಫೆರೋಡ್ ಉಸ್ತಾದ್ ಯಾತ್ರೆಯ ಉಪನಾಯಕರಾಗಿರುವರು. ಉಳ್ಳಾಲದಲ್ಲಿ ನಡೆಯುವ ಚಾಲನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸುನ್ನಿ ಜಮಾಯತುಲ್ ಉಲಾಮಾ ಅಧ್ಯಕ್ಷ ಝೈನುಲ್ ಉಲಾಮಾ ಅಬ್ದುಲ್ ಅಮೀದ್ ಮುಸ್ಲಿಯಾರ್ ಮಾನಿ, ಪಳ್ಳಂಗೋಡು ಅಬ್ದುಲ್ ಖಾದರ್ ಮದನಿ, ಸ್ಪೀಕರ್ ಯುಟಿ ಖಾದರ್, ವೈ ಅಬ್ದುಲ್ ಕುನ್ನಿ ಹಾಜಿ ಎನಪಯ, ಯುಕೆ ಮೋನು ಹಾಜಿ ಕನಚೂರು, ಡಾಕ್ಟರ್ ಯುಟಿ ಇಫ್ತಿಕರ್, ಹಾಜಿ ಎಸ್ಎಂ ರಶೀದ್, ಇನಾಯತ್ ಅಲಿ, ಬಿಎಂ ಫಾರೂಕ್, ಉಳ್ಳಾಲ ದರ್ಗಾ ಅಧ್ಯಕ್ಷ ಅನೀಫ್ ಹಾಜಿ, ಶಾಫಿ ಸಹಾದಿ ಬೆಂಗಳೂರು, ಡಾಕ್ಟರ್ ಅಬ್ದುಲ್ ರಶೀದ್ ಸಕಾಫಿ ಜನಿ, ದಿವಾನಿ ಕಾಜಿ ಕರ್ನಾಟಕ ಉಪಾಧ್ಯಕ್ಷ ಇಸ್ಮಾಯಿಲ್ ತಂಗಲ್ ಉಜ್ರೆ, ಅಬುಬಕರ್ ಹಾಜಿ, ಎಸ್ ಮೊಹಮ್ಮದ್ ಹಾಜಿ ಸಾಗರ್, ಶಾಕಿರ್ ಹಾಜಿ ಹೈಸಮ್, ಅಬ್ದುಲ್ ನಾಜೀರ್ ಲಕ್ಕಿ ಸ್ಟಾರ್, ದಿವಾನೆ ಕಾಜಿ ಕರ್ನಾಟಕ ಉಪಾಧ್ಯಕ್ಷ ಹುಸೈನ್ ಸಕಾಫಿ ಕೊಡಗು, ಎಸ್ಕೆ ಖಾದರ್ ಹಾಜಿ, ಅಬುರ್ವೂಫ್ ಸುಲ್ತಾನ್ ಗೋಲ್ಡ್, ಆರಿಸಾ ಮರಾಯಿನ್, ಮನ್ಸೂರ್ ಹಾಜಿ, ಅಯಾದ್ ಹಾಡೇರ್, ಅಮೀನ್ ಹಾಜಿ, ಎಚ್ ಸಿದ್ದಿಕ್ ಹಾಜಿ ಸುಪ್ರೀಂ, ದಿವಾನೆ ಕಾಜಿ ಕರ್ನಾಟಕ ಅಧ್ಯಕ್ಷ ಸೈಯದ್ ಮತಕ್ಕು ರಹಮನ್ ತಂಗಲ್ ಚಟ್ಟಿಕಲ್, ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಅಶ್ರಫ್ ಸಹಾದಿ, ಉಪಾಧ್ಯಕ್ಷ ಹುಸೈನ್ ಸಕಾಫಿ ಕೊಡಗು, ಕೋಶಾಧಿಕಾರಿ ಜಲೀಲ್ ಹಾಜಿ ಬೆಂಗಳೂರು ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಸೋಷಿಯಲ್ ಕಾರ್ಯದರ್ಶಿ ದಿವಾನೆ ಕಾಜಿ ಕರ್ನಾಟಕ ಐದರ್ ಅಲಿ ಹಿಮಾಮಿ ಮಲಾರ್, ಎಜುಕೇಷನ್ ಕಾರ್ಯದರ್ಶಿ ದಿವಾನೆ ಕಾಜಿ ಕರ್ನಾಟಕ ಸಿದ್ದಿಕ್ ಸಕಾಫಿ ಮುಡಿಪು, ಕಾರ್ಯದರ್ಶಿ ದಿವಾನೆ ಕಾಜಿ ಕರ್ನಾಟಕ ಬದ್ರುದ್ದೀನ್ ಅಜಾರಿ ಕೈಕಂಬ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಎಪಿ ಉಸ್ತಾದರ ಕೇರಳ 3ನೇ ಕೇರಳ ಯಾತ್ರೆ ಗುರುವಾರ ಉಳ್ಳಾಳದಲ್ಲಿ 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಅವರು ಚಾಲನೆ ನೀಡಲಿದ್ದಾರೆ. ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಮ ಎಪಿ ಅಬೂಬಕರ್ ಮುಸ್ಲಿ ಅವರ ಬಗ್ಗೆ ಎಲ್ಲರಿಗೂ ತಿಳಿದಿರುವ ಸಂಗತಿ. ಕರ್ನಾಟಕದಲ್ಲಿಯೇ ನಮ್ಮಂತಹ ಉಲಮಾಗಳು, ಅವರ ಶಿಷ್ಯಂದಿರು 6-7 ಸಾವಿರ ಶಿಷ್ಯಂದಿರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದೇ ರೀತಿ 100 ಸಂಸ್ಥೆಗಳು ಅವರ ಅಧೀನದಲ್ಲಿ ಕರ್ನಾಟಕದಲ್ಲಿ ಮುನ್ನಡೆಯುತ್ತಿದೆ. ಸುಲ್ತಾನುಲ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಇವರು ಈಗ 3ನೇ ಕೇರಳ ಯಾತ್ರೆ ಇದೇ ಬರುವ ಗುರುವಾರ 1 ಗಂಟೆಗೆ ಸಯ್ಯದ್ ಮದನಿ ದರ್ಗಾ ಶರೀಫಿನಿಂದ ಪ್ರಾರಂಭಗೊಳ್ಳಲಿದೆ. ಆವತ್ತು ನಮ್ಮ ಸಮಸ್ತದ ಅಧ್ಯಕ್ಷರಾದ ಇ ಸುಲೈಮಾನ್ ಉಸ್ತಾದ್, ಅದೇ ರೀತಿ ಬದ್ರು ಸಾದಾತ್ ಖಲೀಲ್ ತಂಗಲ್, ಫೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದ್, ಅದೇ ರೀತಿ ಕರ್ನಾಟಕದ ಮುಂಬೈ ಮಸ್ಜಿದ್ ತಕ್ವಾ ಚೇರ್ಮನ್ ವೈ ಅಬ್ದುಲ್ಲಾ ಕುನ್ನಿ ಹಾಜಿ, ಎಸ್ ಎಂ ಆರ್ ರಶೀದ್ ಹಾಜಿ, ನಮ್ಮ ರಾಜ್ಯದ ಸ್ಪೀಕರ್ ಯುಟಿ ಖಾದರ್ ಸಾಹೇಬ್, ಯುಟಿ ಇಫ್ತಿಕಾರ್ ಅಲಿ, ಇನಾಯತ್ ಅಲಿ ಮುಲ್ಕಿ, ಕಮಚೂರ್ ಮೋಹನ್ ಹಾಜಿ, ನಮ್ಮ ಕರ್ನಾಟಕ ಜಮಿಯತುಲ್ ಉಲಮಾದ ಅಧ್ಯಕ್ಷರಾದ ಝೈನುಲ್ ಉಲಮಾ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ, ಇನ್ನಿತರ ಅದೇ ರೀತಿ ನಮ್ಮ ವಫ್ ಕೌನ್ಸಿಲ್ ವೈಸ್ ಚೇರ್ಮನ್ ಶಾಫಿ ಸೈದಿ ಬೆಂಗಳೂರು, ಎಂ ಎಸ್ ಅಬ್ದುಲ್ ರಶೀದ್ ಸಕಾಫಿ ಝೈನಿ, ನಮ್ಮ ಇದರ ಸುನ್ನಿ ಸಂಯುಕ್ತ ಜಮಾಯತ್ ಕರ್ನಾಟಕ ದಿವಾನೆ ಕಾಜಿ ಎಂಬ ಮಹತ್ತರವಾದ ಒಂದು ಸಂಘಟನೆ ಇದೆ. ಸ್ವಾಗತ ಭಾಷಣದಲ್ಲಿ ಕೇಳಿದಂತೆ ಶೇಖುನಾ ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿ ಅವರು ಕರ್ನಾಟಕದಲ್ಲಿ 12 ಸಂಯುಕ್ತ ಜಮಾಯತಿನ ಕಾಜಿಯಾಗಿದ್ದಾರೆ.